ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಮ್ಮ ಮುಲ್ಬಾಗಿಲ್ ನ್ಯೂಸ್ ಚಾನೆಲ್. ಫಾರ್ ಲೇಟೆಸ್ಟ್ ಅಪ್ಡೇಟ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಮುಲ್ಬಾಗಿಲ್ ನ್ಯೂಸ್. ಥ್ಯಾಂಕ್ ಯು. ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ, ಒಂದು 4-5 ದಿವಸಗಳ ಹಿಂದಿಂದ ನಮ್ಮ ಎಮ್ಮನೆತ ಗ್ರಾಮ ಪಂಚಾಯಿತಿಯ ವಿಷಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಂದಿತ್ತು. ಅದರ ಜೊತೆಗೆ ಒಂದು 2-3 ಪತ್ರಿಕಾ ಮಾಧ್ಯಮಗಳಲ್ಲೂ ವಿಷಯ ಪ್ರಸ್ತಾಪ ಆಗಿತ್ತು. ಅದರ ಬಗ್ಗೆ ಒಂದು ಸಮಜಾಯಿಷಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಮ್ಮನವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಸ್ತೂರಿ ರವೀಂದ್ರ ಅವರು, ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಲಕ್ಷ್ಮಮ್ಮನವರು ಎಲ್ಲ ಸದಸ್ಯರು ಸೇರಿ ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಪಂಚಾಯತಿ ಬಗ್ಗೆ ತಿಳಿ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಂದಿತ್ತು. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕುರ್ಚಿಯಲ್ಲಿ ಕೂತ್ಕೊಂಡು ಅವರ ಗಂಡಂದರು ದರ್ಬಾರ್ ಮಾಡ್ತಾ ಇದ್ದಾರೆ ಅಂತ. ಸಾಮಾನ್ಯಕ್ಕೆ ತಾವು ಗಮನಿಸಿರ್ಬೋದು ವಿಡಿಯೋನ. ಅಧ್ಯಕ್ಷರ ಆಸನನೇ ಪಕ್ಕದಲ್ಲಿದೆ, ಚೇರೆ ಪಕ್ಕದಲ್ಲಿದೆ. ಅದರ ಪಕ್ಕದಲ್ಲಿ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ. ಉಪಾಧ್ಯಕ್ಷರದೂ ಪಕ್ಕದಲ್ಲಿ ಚೇರಿದೆ. ನಮ್ಮ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಯಾವುದೇ ನಮ್ಮ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ. ಅಧ್ಯಕ್ಷರ ಸೀಟು ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅದನ್ನು ನಾವು ಒಪ್ತೀವಿ. ಪಕ್ಕದಲ್ಲಿ ಕೂತ್ಕೊಂಡು ಅದಕ್ಕೂ ಒಂದು ಕಾರಣ ಇದೆ. ಅವತ್ತು ಅಧ್ಯಕ್ಷರು ಬಂದ ಚೇರ್ನಲ್ಲಿ ಕೂತ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ ಅವತ್ತು. ಯಾಕಂದರೆ ನಮ್ಮ ಪಂಚಾಯತಿನಲ್ಲಿ ಸೋಷಿಯಲ್ ಆಡಿಟ್ ನಡೀತಾ ಇದೆ. ಸುಮಾರು ಒಂದು 50-60 ಫೈಲ್ಗಳು ಆಡಿಟ್ಗೆ ಕೊಡಬೇಕಾಗಿ ಬಂದಿತ್ತು. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಬಂದು ಅದಕ್ಕೆಲ್ಲ ಸೈನ್ಗಳು ಹಾಕಿ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅದಕ್ಕೆ ಕ್ಲಾರಿಫಿಕೇಶನ್ ತಗೊಂಡು ಆವತ್ತು ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಿದ್ದಾರೆ. ಅದನ್ನು ಬಿಟ್ಟರೆ ಪ್ರತಿಯೊಂದು ಫೈಲೂ ಅಷ್ಟೇ, ನಮ್ಮ ಪಂಚಾಯತಿನಲ್ಲಿ ಕುಡಿಯೋ ನೀರಿಗಾಗ್ಬೋದು, ಬೀದಿ ದೀಪಗಳಿಗಾಗ್ಬೋದು, ಡ್ರೈನೇಜ್ ಸ್ವಚ್ಛತೆಗಾಗ್ಬೋದು, ಎಲ್ಲ ಕೆಲಸಗಳ ಅಭಿವೃದ್ಧಿನಲ್ಲೂ ಆಗ್ಬೋದು. ಅದರ ಜೊತೆಗೆ ನಮ್ಮ ಎಲ್ಲ ಎಮ್ಮೆನತ ಪಂಚಾಯತಿ ಪೂರ್ತಿ ಎಲ್ಲ ನಮ್ಮ ಸದಸ್ಯರು ಪ್ರತಿಯೊಂದು ಶಾಲೆಗೂ ಪ್ರಥಮ ಪ್ರಾಶಸ್ತ್ಯವನ್ನು ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮಕ್ಕಳು, ನಮ್ಮ ಪಂಚಾಯತ್ನಲ್ಲಿರ್ತಕ್ಕಂಥ ಸಾರ್ವಜನಿಕ ಮಕ್ಕಳು ವಿದ್ಯಾಭ್ಯಾಸ ಪ್ರಥಮ ಪ್ರಾಶಸ್ತ್ಯ ಏನಕ್ಕೆ ಕೊಡ್ತಾ ಇದೆ ಅಂದರೆ, ವಿದ್ಯಾಭ್ಯಾಸ ಒಂದು ಸಿಕ್ಕಿದ್ರೆ ಅವ್ರಿಗೆ ಯಾವುದೇ ಪಾಸ್ತಿ ಏನೋ ಇಲ್ದಿರ ಇದ್ರೂ ಅವ್ರ ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಒಳ್ಳೆ ಪರಿಸರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಪ್ರತಿಯೊಂದು ಶಾಲೆಯಲ್ಲೂ ಶೌಚಾಲಯ, ಅಡುಗೆ ಕೋಣೆಗಳಾಗ್ಬೋದು, ಸೋರ್ತಕ್ಕಂಥ ಬಿಲ್ಡಿಂಗ್ನ ರಿಪೇರಿ ಮಾಡಿಸಿದ್ರು, ಸಣ್ಣ ಪುಟ್ಟ ನಮ್ಮ ಪಂಚಾಯತಿ ಲಿಮಿಟಲ್ಲಿ ಎಷ್ಟು ಬರ್ತದೋ ಅದಾಗ್ಬೋದು, ಒಳ್ಳೆ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ. ತಾವು ಬಂದ್ರೂ ನಿಮಗೆ ನಾವು ಯಾವ ಪಂಚಾಯತ್ನಲ್ಲಿ ಯಾವ ಊರಿನಲ್ಲಿ ಏನೇನು ಅಡುಗೆ ಕೋಣೆಗಳು, ಯಾವುದೋ ಶೌಚಾಲಯಗಳು ಕೊಟ್ಟಿದ್ದೀವಿ, ನೀರಿನ ಸೌಲಭ್ಯ ಕೊಡಿಸಿದ್ದೀವಿ, ವಿದ್ಯುತ್ ದೀಪಗಳನ್ನು ಕೊಡಿಸಿದ್ದೀವಿ. ಎಲ್ಲ ವಿಧದಲ್ಲೂ ನಮ್ಮ ಪಂಚಾಯತಿನಲ್ಲಿ ಅಭಿವೃದ್ಧಿಯನ್ನು ಪಕ್ಷಾತೀತವಾಗಿ ಯಾವುದೇ ಭೇದ ಭಾವ ಇಲ್ದಿರ, ಅದ್ರ ಜೊತೆಗೆ ರೈತರು ಇತ್ತೀಚೆಗೆ ದನದ ದೊಡ್ಡಿಗಳು, ಮೇಕೆ ಶೆಡ್ಡುಗಳು, ಕುರಿ ಶೆಡ್ಡುಗಳಿಗೆ ಭಾರಿ ಬೇಡಿಕೆ ಇದೆ. ಇವಾಗ ಫೀಡ್ ಆಗ್ತಾ ಇರೋದು ಒಂದು 30-40 ಶೆಡ್ಡುಗಳಿಗೆ ಪೇಮೆಂಟ್ಗಳು ಮಾಡಿಸ್ತಾ ಇದ್ದೀವಿ. ಅದನ್ನು ಮೊನ್ನೆ ಅಧ್ಯಕ್ಷರು ಪರಿಶೀಲನೆ ಮಾಡೋದಕ್ಕೆ ಅವತ್ತು ಬಂದಿದ್ದು. ಅದ್ರ ಜೊತೆಗೆ ಇವಾಗ ಮೀಡಿಯಾದಲ್ಲಿ ಏನು ವಿಡಿಯೋ ಚಿತ್ರೀಕರಣ ಆಗಿದೆ, ಅದಕ್ಕೂ ನಮ್ಮ ಅಧ್ಯಕ್ಷರು ಏನು ದರ್ಬಾರ್ ಮಾಡ್ಕೊಂಡು ಯಾರ ಮೇಲೆ ಏನು ರೋಪಗಳಾಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದನ್ನು ಗಮನಿಸಬೇಕಾದ್ರೆ ತಾವು ಕೂಡ ಗಮನಿಸಿ. ಏನು ಹೇಳ್ತಾ ಇದ್ದಾರೆ, ನೀನು 2 ಅಕೌಂಟ್, ಇವತ್ತಿಂದ 2 ಅಕೌಂಟ್, ನಾಳೆ 2 ಅಕೌಂಟ್, 4 ಅಕೌಂಟ್ ಹಾಕೊಂಡ್ರೆ 8,000 ಆಗುತ್ತೆ ನಿನಗೆ ದನ ದೊಡ್ಡಿಗೆ. ಅವ್ರು ಯಾರು ರೈತರು ಬಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಿದ್ದು, ಅದಕ್ಕೆ ಸಮಜಾಯಿಷಕ್ಕೆ ಕೊಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನು ಯಾರ ಮೇಲೇನೋ ರೋಪಗಳಾಕಿ ದರ್ಬಾರ್ ಯಾವುದು ಮಾಡ್ತಾ ಇಲ್ಲ ಅಂತ. ಇದು ನಮ್ಮ ಎಮ್ಮೆನತ ಪಂಚಾಯತ್ನಲ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ಯಾರೇ ಆಗ್ಲಿ, ಅಧ್ಯಕ್ಷರ ಪ್ರತಿಯೊಂದರು ಇದ್ದಾರೆ. ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತಿಯಲ್ಲಿ 9 ಜನ
ಗ್ರಾಮ ಪಂಚಾಯತಿ ಮಹಿಳಾ ಸದಸ್ಯರಿದ್ದಾರೆ. ಅವರ ಪತಿಯಂದ್ರು ಯಾರೋ ಬಂದು ಪಂಚಾಯತ್ನಲ್ಲಿ ದೌರ್ಜನ್ಯ ಆಗ್ಲಿ, ದಬ್ಬಾಳಿಕೆ ಆಗ್ಲಿ, ಅವರ ಅಧಿಕಾರವನ್ನು ಕಸಿದುಕೊಳ್ಳೋದಾಗ್ಲಿ ಮಾಡ್ತಾ ಇಲ್ಲ. ಅವರಿಗೆ ಸ್ವೇಚ್ಛೆಯಿಂದ ಅವರ ಅಧಿಕಾರವನ್ನು ನಡೆಸೋದಕ್ಕೆ ನಾವು ಫ್ರೀ ಬಿಟ್ಟಿದ್ದೀವಿ. ಅಂತ ಘಟನೆಗಳು ಯಾವುದು ನಮ್ಮ ಹೇಮನತ್ತ ಪಂಚಾಯತಿ ನಡೀತಾ ಇಲ್ಲ. ಎಲ್ಲಾ ವಿಧದಲ್ಲೂ ನಾವು ಪಂಚಾಯತಿಯನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪಂಚಾಯತಿ ಲಿಮಿಟ್ಸ್ ನಲ್ಲಿ ಎದ್ದು ಬರ್ತದ ಅಷ್ಟು CC ರೋಡ್ಗಳಾಗ್ಬೋದು, ನೈರ್ಮಲ್ಯ ಆಗ್ಬೋದು, ಸ್ವಚ್ಛತೆ ಆಗ್ಬೋದು. ಇಷ್ಟು ದಿವಸ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕುಂಠಿತ ಆಗಿತ್ತು. ಯಾಕಂದ್ರೆ ಕಸ ವಿಲೇವಾರಿ ಘಟಕ ಮುಗಿಯೋದು ಸ್ವಲ್ಪ ತಡ ಆಯಿತು. ಕಸ ವಿಲೇವಾರಿ ಘಟಕನೂ ಕಂಪ್ಲೀಟ್ ಆಗಿದೆ. ನಮ್ಮ ಸ್ವಚ್ಛತಾ ವಾಹಿನಿ ಬೇರೆ 3 ದಿವಸಕ್ಕೆ ಒಂದೊಂದ್ಸಲ ಪ್ರತಿಯೊಂದು ಹಳ್ಳಿಗೂ ಹೋಗ್ತಾ ಇದೆ. ಡೈಲಿ ಹೆಡ್ ಕ್ವಾರ್ಟರ್ಗಳಲ್ಲೂ ಪ್ರತಿಯೊಂದು ಶಾಲೆ ಹತ್ರ ಹೋಗಿ ಸ್ವಚ್ಛತೆಯನ್ನ ನಾವು ಕಾಪಾಡ್ತಾ ಇದ್ದೀವಿ. ನಮ್ಮೆಲ್ಲ ಜವಾಬ್ದಾರಿಯನ್ನ ಪಕ್ಷಪಾತ ಇಲ್ದಿರ, ಯಾವುದೇ ರಾಜಕೀಯ ಒತ್ತಡಗಳಿಲ್ದಿರ ನೀಟಾಗಿ ನಾವು ನಮ್ಮ ಹೇಮನತ್ತ ಪಂಚಾಯತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಒಂದು ದುಃಖ ಆಗ್ತಂತ ವಿಷಯ ಅಂತ ಅಂದ್ರೆ, ನಮ್ಮ ಚೆನ್ನಾಗಿ ಎಲ್ಲ ನಾವು ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿರಾಗಿ ನಾವು ಪಂಚಾಯತಿಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾ ಇದ್ರೆ ಇಂಥ ಮೆಸೇಜ್ ಬಂತಲ್ಲ ಅನ್ನೋದು ಒಂದು ನಮಗೆ ನೋವಾಗ್ತಾ ಇದೆ. ದಯವಿಟ್ಟು ತಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಅಂತ ದರ್ಬಾರ್ಗಳು ನಮ್ಮ ಪಂಚಾಯತ್ನಲ್ಲಿ ಮಾಡೋರು ಯಾರೂ ಇಲ್ಲ, ಅದು ನಡೀತಾನೂ ಇಲ್ಲ. ಯಾರೋ ಬಂದು ನಂಗೆ ತಿಳಿದ ಮಟ್ಟಿಗೆ ಯಾರೋ ರೋಲ್ ಕಾಲ್ ಅವ್ರು ಬಂದು ಇದನ್ನು ಬೇಕು ಅಂತಲೇನೆ ಹೊಟ್ಟೆ ಕಿಚ್ಚಿಗೆ ಇದನ್ನು ಮಾಡಿದ್ದಾರೆ ಹೊರತು ನಮ್ಮ ಅಧ್ಯಕ್ಷರ ಆ ಥರ ಯಾವುದೇ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳ್ತಾ, ಎಲ್ಲ ವಿಧದಲ್ಲೂ ನಾವು ಅಭಿವೃದ್ಧಿ ಪಥದಲ್ಲಿ ನಮ್ಮ ಪಂಚಾಯತಿಯನ್ನು ಕೊಂಡೊಯ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲರೂ ಸಾರ್ವಜನಿಕರು, ಪತ್ರಿಕಾ ಮಾಧ್ಯಮದವರು, ನಮ್ಮ ನಾಯಕರು, ನಮ್ಮ ಎಲ್ಲ ಪಕ್ಷಾತೀತವಾಗಿ ನಮ್ಮ ಲೀಡರ್ಸ್ ಎಲ್ಲ ನಮ್ಗೆ ಸಹಕಾರ ಕೊಟ್ಟು ಇನ್ನೇನು 1.5 ವರ್ಷ ನಮ್ಗೆ ನಮ್ಮ ಅವಧಿ ಇದೆಯೋ ಅದುವರೆಗೂ ತಮ್ಮೆಲ್ಲರ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಇಂಥ ತರ್ತಕ್ಕಂಥ ವಿಷಯಗಳನ್ನ ಯಾವುದೇ ನಾಯಕರಾಗ್ಲಿ ಮಾಡಬಾರ್ದು ಅಂತ ನಾನು ಕಳಕಳಿವಾಗಿ ಕೇಳ್ಕೊಳ್ತಾ ಈ 2 ಮಾತುಗಳನ್ನು ಗೊತ್ತಿದ್ರೆ ನಮ್ಗೆ ನಾವೇ ಕೇಳ್ತಾ ಇದ್ವಿ. ನಮ್ಗೆ ನಾವು ಯಾವುದೇ ನಾಯಕರಿಗೆ, ಯಾವುದೇ ಪಕ್ಷದ ನಾಯಕರಿಗೂ ಆಗ್ಬೋದು, ಯಾವುದೇ ಸಾರ್ವಜನಿಕರಿಗೂ ಆಗ್ಬೋದು, ನಾವು ನೋವು ಕೊಡ್ತಕ್ಕಂಥ ಕೆಲಸ ನಾವ್ ಯಾವ್ದು ಮಾಡ್ತಾ ಇಲ್ಲ. ಗೊತ್ತಿದ್ರೆ ನಮ್ಗೆ ಅಲ್ಲ ವಿಡಿಯೋ ಯಾವ ತರ ಮಾಡಿದ್ದು ಅದು ಏನು ಒಂದೇ 2 ಸೆಕೆಂಡ್ ಅದನ್ನ ರಿಪೀಟ್ ಮಾಡಾಕಿದ್ದಾರೆ. 4-5 ಸಲ ರಿಪೀಟ್ ಮಾಡಾಕಿರೋದು, ಒಂದು 2 ಸೆಕೆಂಡ್ ಅದನ್ನ ವಿಡಿಯೋ ಮಾಡಿರೋದು, ಅದು ಗೊತ್ತಿಲ್ಲ ನಮಗೆ. ದಯವಿಟ್ಟು ಅದಂತ ಅವ್ರು ಯಾರು ಇದ್ರೆ ನಮ್ಗೆ ಬಂದು ಅವ್ರು ಅಲ್ಲ ನಾವು ಪಂಚಾಯತಿಯ ಪರವಾಗಿ ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಹಾಲಿ ಸದಸ್ಯನಾಗಿ ಹೇಳ್ತಾ ಇದ್ದೀನಿ. ನಮ್ಮ ಹೇಮನತ್ತ ಪಂಚಾಯತ್ನಲ್ಲಿ ಯಾರೇ ಪತಿಯಂದ್ರು, ನಮ್ಮ ಅಧ್ಯಕ್ಷರೇ ಅಲ್ಲ, ಯಾರೇ ಪತಿಯಂದ್ರು ಬಂದು ಅವರ ಶ್ರೀಮತಿ ಅವರಾದ ಅಧಿಕಾರವನ್ನು ಕಿತ್ಕೊಂಡು ಯಾರೇ ದಬ್ಬಾಳಿಕೆಯಲ್ಲಿ ಯಾರು ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ನಾನು ಆ ವಿಡಿಯೋ ಮಾಡೋರ್ಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಅಂತ ಸಲಹೆಗಳೇನಿದ್ರೆ ನೀವು ಮುಕ್ತವಾಗಿ ಬಂದು ಪಂಚಾಯತ್ನಲ್ಲಿ ನಮ್ಗೆ ಸಲಹೆಗಳು ಕೊಡಿ. ಇಂಥ ಕಾಣದಿರ ನೀವು ವಿಡಿಯೋಗಳು ಮಾಡಿ ಮಾಡಿ ನಮ್ಮ ಹೇಮನತ್ತ ಪಂಚಾಯತಿಗೆ ಮಸಿ ಕೆಲಸ ಮಾಡಬಾರ್ದು ಅಂತ ಪತ್ರಿಕಾ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಅವ್ರನ್ನ ಏನಾದ್ರು ಸಲಹೆ ಕೊಡ್ಲಿ, ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಅದನ್ನ ನಾವು ತಿದ್ಕೊಳ್ತೀವಿ. ಸರ್ವೇ ಸಾಮಾನ್ಯ, ತಪ್ಪು ಮಾಡೋದನ್ನು ಗೊತ್ತಾಗ್ದಿರೋ ಕೆಲವು ತಪ್ಪುಗಳು ಆಗುತ್ತೆ. ಅದನ್ನ ತಾವು ನಮ್ ಗಮನಕ್ಕೆ ತಂದ್ರೆ ನಾವು ತಿದ್ಕೊಳ್ತೀವಿ. ಎಲ್ರು ನಾವೆಲ್ಲ ಬುದ್ಧಿವಂತರು ಅಂತ ಹೇಳಲ್ಲ, ಯಾವ್ದಕ್ಕ ತಿಳಿದಿರೋನು ಒಂದು ತಪ್ಪು ಆಗ್ಬೋದು. ತಾವು ಮಾರ್ಗದರ್ಶನ ಎಲ್ಲ ನಾಯಕರಲ್ಲೂ ನಾವು ಕೇಳ್ತೀವಿ, ನಿಮ್ಮೆಲ್ಲರ ಮಾರ್ಗದರ್ಶನ ನಮ್ಗೆ ಕೊಡಿ. ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡಿ. ಎಲ್ರು ನಿಮ್ಮ ಕೈ ಜೋಡಿಸಿ ನಮ್ಮ ಪಂಚಾಯತ್ನಲ್ಲಿ ಏನು ತೊಂದರೆ ಇಲ್ಲ ನಡ್ಸ್ಕೊಂಡು ಹೋಗೋಣ. ಇಂಥ ವಿಡಿಯೋಗಳು ಮಾಡೋದು ನಮ್ಮ ಪಂಚಾಯತಿ ಕೆಟ್ಟ ಹೆಸರು ತರುವಂತ ಕೆಲಸಗಳು ತಾವು ದಯವಿಟ್ಟು ಯಾರು ಮಾಡಬಾರ್ದು. ಇಲ್ಲ ಡೆಫಿನೆಟ್ ಆಗಿ ಮಾಡ್ತೀವಿ. ಅಲ್ಲ, ನಮ್ಮ ಪಂಚಾಯತಿನಲ್ಲೇನೆ ಮಾಡ್ಬೇಕು ಅಂದ್ಕೊಂಡಿದ್ದು. ನಮ್ಮ ಸುಕುಮಾರ್ ಅವರು ಇವರೆಲ್ಲ ನಾವು ತಮಗೆ ಮಾಹಿತಿ ಕೊಟ್ಟು ಏನಂತ ಹೇಮನತ್ತ ಪಂಚಾಯತಿಗೆ ತಾವು ಬರ್ಬೇಕು ಅಂತ ನಾವು ಮಾಹಿತಿ ಕೊಟ್ಟಿದ್ದು, ಪಂಚಾಯತಿನಲ್ಲೇ ಮಾಡ್ಬೇಕು ಅಂತ. ಮಾನ್ಯ ಶಾಸಕರ ಪ್ರೋಗ್ರಾಮ್ಗಳು ಜಾಸ್ತಿ ಇದೆ ಹೇಳಿ ಅಂತ ಕೇಳಿ, ಬೇಕಾದ್ರೆ ನಮ್ಮ ಸುಕುಮಾರ್ ಅವರಲ್ಲಿ ಇದ್ದಾರೆ. 3 ಗಂಟೆವರೆಗೂ ನಮ್ಗೆ ಫ್ರೀ ಸಿಗಲ್ಲ, ಶಾಸಕರ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಬಿಸಿ ಇರ್ತೀವಿ. ತಾವು ದಯವಿಟ್ಟು ಮುಳಬಾಲ್ ಕಡೆ ಬಂದ್ರೆ ಅಲ್ಲೇ ಬೇಕಾದ್ರೆ ತಾವು ಮಾತಾಡ್ಬೋದು ಅಂದಿದ್ದಕ್ಕೆ ನಾವು ಇಲ್ಲಿ
ಮುಳಬಾಲ್ ಐಬಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮಗೆ ಎಮ್ಮೆನತ್ತ ಪಂಚಾಯತಿನಲ್ಲಿ ಮಾಡೋದಕ್ಕೂ ನಮ್ಗೆ ಯಾವುದೇ ಹೆದರಿಕೆ ಏನು ನಾವೇನು ಹಿಂದು ಮುಂದೆ ಯಾವ್ದು ಇರೋದಿಲ್ಲ. ನಮ್ಗೆ ನಾವು ಅಂತ ಕೆಲಸಗಳು ಯಾವ್ದು ನಾವು ಮಾಡುವಿಲ್ಲ. ನಾವು ತುಂಬಾ ಪಾರದರ್ಶಕವಾಗಿ ನಾವು ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ಹೊರತು ನಾವು ಯಾವ್ದ್ರಲ್ಲಿ ಮುಚ್ಚುಮರೆ ಇಲ್ದಿರ ಮಾಡ್ತಾ ಇದೀವಿ. ದಯವಿಟ್ಟು ಇಂಥ ವಿಡಿಯೋಗಳು ಮಾಡ್ದಿರಾ ತಮ್ಮ ಸಲಹೆ ಸೂಚನೆಗಳು ಯಾರೇ ಆಗ್ಲಿ ಆ ವಿಡಿಯೋ ಮಾಡಿರೋರ್ಗೂ ಹೇಳ್ತಾ ಇದ್ದೀನಿ ನಾನು ಮಾಧ್ಯಮದ ಮುಖಾಂತರ, ತಾವು ಇಂಥ ಏನಾದ್ರೂ ತಪ್ಪು ಮಾಡಿದ್ರೆ ಅಂತ ನಮ್ಗೆ ಇದನ್ನ ತಿದ್ಕೊಳ್ಳೋದಕ್ಕೆ ತಮ್ಮ ಸಲಹೆ ಸೂಚನೆಗಳನ್ನ ಕೊಡ್ಬೇಕೇ ಹೊರತು ನಮ್ಮ ಪಂಚಾಯತಿಯ ಮಾನವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಹರಾಜು ಆಗ್ಬಾರ್ದು ಅಂತ ಅವರಲ್ಲಿ ಕೇಳ್ಕೊಳ್ತಾ ಈ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಆಫ್ ಆಲ್ ನಮ್ಮ ಪತ್ರಕರ್ತರಿಗೂ ದೊಡ್ಡ ನಮಸ್ಕಾರ ಹಾಕ್ತೀನಿ. ಏನನ್ನ ಇದ್ರೆ ನಾವು ಅಧ್ಯಕ್ಷರು ಇದ್ದೀವಿ, ಅವ್ರಿಗೆ ತಿಳಿಸ್ಕೊಡಿ. ಅದು ಬಿಟ್ಬಿಟ್ಟು ದರ್ಬಾರ್ ಅಂತ ಹಾಕಿದ್ದೀರಾ, ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಏನನ್ನ ನಾವು ತಪ್ಪು ಮಾಡಿದ್ರೆ ನಮಗೆ ಬಂದು ತಿಳಿಸ್ಕೊಡಿ, ನಾವು ಅದನ್ನು ಸರಿಪಡಿಸ್ತೀವಿ. ಅದು ಬಿಟ್ಬಿಟ್ಟು ಗಿರ್ಬಾರು ಅಂದ್ರೆ ಅವ್ರ ದರ್ಬಾರ್ ಮಾಡೋಕ್ಕಾಗಲ್ಲ. ನಮ್ಮ ದರ್ಬಾರ್ ನಾವೇ ಮಾಡ್ಬೇಕು ಅಧ್ಯಕ್ಷರಾಗಿ. ಅವರು ಏನಾದ್ರು ಜರಸ್ತು ಅಷ್ಟೇ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಅದು ಬಿಟ್ಬಿಟ್ಟು ನಮ್ಮ ದರ್ಬಾರ್ ನಾವೇ ಮಾಡ್ತೀವಿ. ಅದು ಬಿಟ್ಬಿಟ್ಟು ಏನಂದ್ರೆ ಅದು ಇದು ಫೋನ್ಗೆ ಹಾಕೋದು ಅದೆಲ್ಲ ಮಾಡಬೇಡಿ. ದಯವಿಟ್ಟು ಈ 4 ಮಾತು ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಒಂದು ಸುತ್ತ ಜೈ ಹಿಂದ್, ಜೈ ಬಲವರ್. ನಾವು ಯಾವಾಗ ಪಂಚಾಯತಿಗೆಲ್ಲ ಹೋಗ್ತಾ ಇದ್ರೆ ಎಲ್ಲ ಕೆಲಸನೂ ನಾನು ನೋಡ್ತಾ ಇದ್ನಿ. ದಿನ ಬಿಟ್ಟು ದಿನ ಹೋಗ್ತಾ ಇದ್ರೆ ನಾವತ್ತು ಆಡಿಟ್ ಇತ್ತು. ಅದಕ್ಕೆ ಚೇರ್ ಪಕ್ಕದಲ್ಲಿ ನಮ್ಮ ಯಜಮಾನ್ರನ್ನ ನಾನೇ ಕೂತ್ಕೊ ಅಂತ ಹೇಳಿದ್ದು. ಚೇರ್ ಮೇಲೆ ಕೂತ್ಕೊಂಡಿದ್ದು ನಾನು ಚೇರ್ ಮೇಲೆ. ಅವರು ಹೋಗಿದ್ನಿ. ಆವಾಗ ಅವ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಕ್ಕ ಆದ್ರೆ ಸುಮ್ಮನೆ ವಿಡಿಯೋ ಇಟ್ಕೊಂಡು ಫೋನ್ಗೆಲ್ಲ ಹಾಕಿದ್ದಾರೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರಿ. ಬೇಕಾದರೆ ಏನನ್ನ ಹೆದರಿಕೆ ಇತ್ತು ಮುಂದೆ ಬಂದು ಮಾತಾಡಬೇಕು. ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಸ್ತೂರಿ ಅಂತ, ಎಮ್ಮನತ್ತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಾವು ರೆಗ್ಯುಲರ್ ಆಗಿ ಪಂಚಾಯತಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಾರ್ಮಲ್ ಆಗಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹೆಂಗಸರಾಗಿ ನಮ್ಮ ಮನೆಯಲ್ಲಿ ನಮ್ಮ ಗಂಡಸರು ಮಾಡ್ತಾರೆ. ಅವ್ರು ಏನಾದರೂ ಇದ್ರೆ ಸಜೆಷನ್ಸ್ ಕೊಡ್ತಾರೆ, ನಾವು ಆ ಸಜೆಷನ್ಸ್ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಬಿಟ್ಟು ನಾವು ಆ ಥರ ಅವರು ಇದು ದರ್ಬಾರ್ ಮಾಡಿಸೋದು, ಇದು ಇದೇ ಮಾಡಬೇಕು ಅದು ಮಾಡಬಾರ್ದು ಅದು ಇದು ಅಂತ ರಿಸ್ಟ್ರಿಕ್ಷನ್ಸ್ ಮಾಡೋದು ಆ ಥರ ಏನೂ ಹೇಳಲ್ಲ. ಹಂಗಿದ್ರೂ ಈ ಥರ ದುಷ್ಪ್ರಚಾರ ಮಾಡಿ ಹಿಂಗೆಲ್ಲ ಮಾಡೋದು ಇದು ತಪ್ಪು ಅಂತ ನಮ್ಮ ಒಪಿನಿಯನ್ ಸರ್ ಅಷ್ಟೇ.